ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕೆಸೆಟ್ ಒಂದು ಅಪ್ಲಿಕೇಶನ್ಸ್ ಆರಂಭವಾಗಿದೆ. ಸೊ ಆ ಒಂದು ಕೆಸೆಟ್ಸ್ ಆರಂಭವಾಗಿರುವಂಥದ್ದು, ಆದರೂ ಕೂಡ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾದ್ರೆ ಆಡಿ ನಂಬರ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಅವರ ಒಂದು SSLCಯಲ್ಲಿ ಇರುವಂಥ ಹೆಸರು ಮತ್ತು ಅವರ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಇರುವಂಥ ಹೆಸರು ಎರಡೂ ಕೂಡ ಕರೆಕ್ಟಾಗಿದ್ದರೂ ಕೂಡ ಅದು ತೊಗೊತಾ ಇಲ್ಲ, ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ ಅಂತ ಅಭ್ಯರ್ಥಿಗಳು ಹೇಳ್ತಾ ಇರುವಂಥ ಒಂದು ಪ್ರಶ್ನೆ. ಸೊ ಇದಕ್ಕೆ ಭಾಳಷ್ಟು ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇದೆ. ಬಟ್ ಅದಕ್ಕೆ ಯಾವುದೇ ಥರಂಥ ಸೊಲ್ಯೂಷನನ್ನು ಕೊಡುವಂಥ ಕೆಲಸವನ್ನು ಕೀದವರು ಇನ್ನೂರಿಗೆ ಮಾಡಿಲ್ಲ. ಆದರೆ ನೀವು ನಾಳೆಯಿಂದ ಏನಾಗುತ್ತೆ, ವರ್ಕಿಂಗ್ ಡೇ ಸ್ಟಾರ್ಟ್ ಆಗುತ್ತೆ ಸೋಮವಾರದಿಂದ. ಸೊ ಎಲ್ಲ ಒಂದು ಯಾರೆಲ್ಲ ಪ್ರಾಬ್ಲಮ್ ಆಗಿದೆ ಅಂಥ ಅಭ್ಯರ್ಥಿಗಳು ಕೀಗೆ ಕಾಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಂಬರ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೇಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಪಲ್ಸರಿ ಕಾಲ್ ಮಾಡಿರಿ. ಕಾಲ್ ಮಾಡಿದರೆ ನಿಮಗೆ ಅಂದರೆ ನಿಮ್ಮ ಪ್ರಾಬ್ಲಮ್ ಅವ್ರುಗಳಿಗೆ ಗೊತ್ತಾಗಬೇಕು. ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗುತ್ತೆ, ಕೀದಲ್ಲಿ ಆಗ್ತಾನೆ ಇರುತ್ತೆ ಯಾವಾಗಲೂ. ಸೊ ಹಾಗಂತೇಳಿ ಅದನ್ನು ಡೋಂಟ್ ವರಿ ಅಬೌಟ್, ಅಂದರೆ ನಮಗೆ ಯಾಕೆ ಆಗ್ತಿದೆ ಅಂತಂತಿಲ್ಲ, ಅದು ಕಾಮನಾಗಿ ಆಗೇ ಆಗ್ತಿರುತ್ತೆ. ಸೊ ಹೀಗಾಗಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡ್ಬೋದು ದೂರವಾಣಿ ಸಂಖ್ಯೆ ಅಂತಿದೆ. ಓಕೆ, ಸೊ ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡಬೇಕಾಗತ್ತೆ. ದೂರವಾಣಿ ಸಂಖ್ಯೆಗೆ 08023460460 ಈ ನಂಬರ್ಗೆ ನೀವು ಕಾಲ್ ಮಾಡಬೇಕು. 10:10 ನಂತರ ನೀವು ಕಾಲ್ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ ಅವರಿಗೆ ರಿಯಲೈಸ್ ಮಾಡಿಸ್ಬೇಕು ಯಾರೆಲ್ಲ ಪ್ರಾಬ್ಲಮ್ ಆಗಿದೆ ಅಂಥ ಅಭ್ಯರ್ಥಿಗಳು ಈ ಒಂದು ನಂಬರ್ಗೆ ಕಾಲ್ ಮಾಡಿ ಏನು ಮಾಡಬೇಕಂತಂದರೆ ತಮ್ಮ ಪ್ರಾಬ್ಲಮನ್ನು ಹೇಳಬೇಕಾಗತ್ತೆ. ಸೊ ಆಮೇಲೆ ಬೇರೆ ಬೇರೆ ನಂಬರಿಂದ ನೀವು ಒಂದೇ ಸಲ ಮಾಡಿ ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅದು ನೋಟ್ ಆಗೋದಿಲ್ಲ, ಜಸ್ಟ್ ಕೇಳಿ ಬಿಟ್ಬಿಡ್ತಾರೆ. ಆದರೆ ನೀವು ಬೇರೆ ಬೇರೆ ನಂಬರಿಂದ ಅಥವಾ ನೀವು ನಿಮ್ಮದೇ ನಂಬರಿಂದ ಪದೇ ಪದೇ ಬೇರೆಯವರ ಅಂದರೆ ಹೆಸರುಗಳಲ್ಲಿ ಅಥವಾ ಬೇರೆ ಬೇರೆ ಹೇಳೋದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಅದರ ಮೇಲೆ ಒಂದು ಆ್ಯಕ್ಷನ್ ತೊಗೊತಾರೆ, ಬೇಗ ಒಂದು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಾನು ಕೂಡ ನಾಳೆಗೆ ಟ್ರೈ ಮಾಡ್ತೀನಿ. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ ಟ್ರೈ ಮಾಡ್ತೀನಿ. ಏನಾರ ಸೊಲ್ಯೂಷನ್ ಅವ್ರು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ನಾಳೆಗೆ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಬಟ್ ಯಾವುದಕ್ಕೂ ನೆನಪಿರಲಿ, ನಾಳೆಗೆ 10:10 ನಂತರ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂಥ ಅಭ್ಯರ್ಥಿಗಳು ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು 10:10 ನಂತರ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಹೇಳಬೇಕು.